ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಅರುಣ್ ಕನ್ನಡ ಚಾನಲ್. ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಯಿನ ಅಲಂಕಾರ ಮಾಡೋದು ಹೇಗೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನಾರೆಲ್ಲನೂ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಆ ಚಿಕ್ಕ ಚಿಕ್ಕ ನಾರೇನಾದರೂ ಇದ್ದರೆ ನೀಟಾಗಿ ಹೋಗ್ಬೇಕಂದ್ರೆ ಒಂದು ಚಾಕು ತೊಗೊಂಡು ಈ ರೀತಿ ಮಾಡ್ಕೊಳ್ಳಿ. ತೆಂಗಿನಕಾಯಿ ನೀಟಾಗಿದ್ದರೆ ಅಲಂಕಾರ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನಾನು ಹೀಗೆ ತೆಂಗಿನಕಾಯಿನ ನೀಟಾಗಿ ನಾರು ತಕ್ಕೊತೀನಿ. ನೋಡಿ, ಇದಾಗಿದೆ. ಈಗ ನಾನು ಒಂದು ಬೌಲಲ್ಲಿ 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಆದರೆ ನಮಗೆ ಸಾಕು. ಇಷ್ಟು ನೀರಾಗಿದ್ದರೆ ಸಾಕು. ಈಗ ಒಂದು ಚಿಕ್ಕ ಪೇಪರ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಯಾವ ಡಿಸೈನಲ್ಲಿ ಬೇಕೋ ಕುಂಕುಮ ಇಡೋದಕ್ಕೆ ಆ ಡಿಸೈನು ಬರ್ಕೊಂಡು ನೀವು ಕಟ್ ಮಾಡ್ಕೋಬೇಕು ನೀಟಾಗಿ. ಈಸಿ ಆಗುತ್ತೆ ಕುಂಕುಮ ಇಡೋದಕ್ಕೆ. ನಾನು ಇದೇ ರೀತಿ ಬೇರೆ ಬೇರೆ ಡಿಸೈನಲ್ಲಿ ನ್ಯೂಸ್ ಪೇಪರಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ನಿಮಗೆ ಬೇಕಾಗಿದ್ದರೆ ಬೇರೆ ಟೇಪಲ್ಲಿ ಕೂಡ ನೀವು ಡಿಸೈನ್ ಮಾಡ್ಕೋಬೋದು. ನೀವೇನಾದರೂ ವಾರ ಏನಾದರೂ ತೆಂಗಿನಕಾಯಿಗೆ ಕುಂಕುಮ ಇದೇ ರೀತಿ ಇಡ್ತೀರಾ ಅಂದರೆ ಸ್ವಲ್ಪ ಗಟ್ಟಿ ಇರೋ ಪೇಪರಲ್ಲಿ ಮಾಡಿಟ್ಕೊಳ್ಳಿ. ವಾರನೂ ನಮಗೆ ಯೂಸ್ ಆಗುತ್ತೆ ಕುಂಕುಮ ಇಡೋದಕ್ಕೆ. ನೋಡಿ, ಇದು ಕಟ್ ಮಾಡಿದ್ದಾಗಿದೆ. ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದ್ಬಿಟ್ಟು. ಇದೇ ರೀತಿ ನಾನು ನ್ಯೂಸ್ ಪೇಪರಲ್ಲಿ ಕಟ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು. ನೀವು ಯಾವ ಡಿಸೈನಲ್ಲಿ ಬೇಕಾದ್ರೂ ಕಟ್ ಮಾಡಿ ಕುಂಕುಮನ ಇಟ್ಕೋಬೋದು. ಈಗ ನಾನೊಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿನ ಪೇಸ್ಟು ತೆಂಗಿನಕಾಯಿಗೆ ನಾವು ಈ ರೀತಿ ನೀಟಾಗಿ ಹಚ್ಕೋಬೇಕು. ನೀವು ಬ್ರಷಲ್ಲಿ ಬೇಕಾದ್ರೂ ಹಚ್ಕೊಳ್ಳಿ. ಆದರೆ ಕಾಟನ್ನಲ್ಲಿ ಹತ್ತಿಯಲ್ಲಿ ಮಾತ್ರ ಹಚ್ಕೊಳಕ್ಕೆ ಹೋಗ್ಬಿಡಿ. ಅದು ಹತ್ತಿ ಅಲ್ಲಲ್ಲಿ ಇಟ್ಕೊಂಡ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ನಾನು ಎಲ್ಲ ಹಚ್ಚಿದಾಗಿದೆ. ಈಗ ನಾನು ಟೀ ಸೋಸೋದಕ್ಕೆ 1 ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿ ಈ ರೀತಿ ನಾನು ಹಾಕ್ಕೊತಾ ಇದ್ದೀನಿ. ಅರಿಶಿನ ನೀಟಾಗಿ ಇಟ್ಕೊಳುತ್ತೆ ತ್ಯಾವ ಇರೋದ್ರಿಂದ. ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಕಡೆ ಅರಿಶಿನ ಆಗಿದ್ಮೇಲೆ ತೆಂಗಿನಕಾಯಿಗೆ ಟ್ಯಾಪ್ ಮಾಡಬೇಕು. ಎಕ್ಸ್ಟ್ರಾ ಅರಿಶಿನ ಎಲ್ಲನೂ ಕೆಳಗಡೆ ಬೀಳುತ್ತೆ. ಅದಾದಮೇಲೆ ನಾನು ಕುಂಕುಮ ಇಡೋದಕ್ಕೆ ಕಟ್ ಮಾಡಿರೋ ಪೇಪರ್ನ ನೀವೆಲ್ಲಿ ಕುಂಕುಮ ಇಡಬೇಕಂತಿದ್ದೀರೋ ಅಲ್ಲಿ ಇಟ್ಟು ನಾನೇನು ಪೇಸ್ಟ್ ಇದೆಯಲ್ಲ ಅದನ್ನು ನಾನು ಅಲ್ಲಿಗೆ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನಾನು ಅಂಟಿಸ್ತಾ ಇದ್ದೀನಿ. ಆವಾಗ ನಮಗೆ ಕುಂಕುಮ ನೀಟಾಗಿ ಇಟ್ಕೊಳುತ್ತೆ. ಕುಂಕುಮ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಅದಾಗಿದೆ. ಈಗ ನಾನು ಕುಂಕುಮ ಇಡ್ತಾಯಿದ್ದೀನಿ. ಮೇಲೆ ನಾವು ಆ ಡಿಸೈನೆಲ್ಲ ಇಟ್ಕೊಂಬರ್ಬೇಕು. ಎಕ್ಸ್ಟ್ರಾ ಇರೋದೆಲ್ಲ ಪೇಪರ್ ತೆಗೆದ್ಮೇಲೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದ್ಬಿಟ್ಟು. ಆ ಕಡೆ ಈ ಕಡೆ ಏನೂ ಹೋಗೋದಿಲ್ಲ, ನೀಟಾಗಿ ಬರುತ್ತೆ. ಇದೇ ರೀತಿ ನಾನು ಇನ್ನೊಂದು ಡಿಸೈನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಅದೇ ರೀತಿ ನಾನು ಇನ್ನೊಂದು ಸ್ವಲ್ಪ ಚಿಕ್ಕದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ನೋಡಿ, ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಕೊಳ್ಳಿ, ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ಳಿ. ನೀವು ಯಾವ ರೀತಿ ಇಡ್ತೀರೋ ಆ ರೀತಿ ಕುಂಕುಮನ ಇಟ್ಕೊಬೋದು. ಈಸಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆಂಗಿನಕಾಯಿ ಅಲಂಕಾರ ಈಸಿಯಾಗಿ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.